ಈ ಒಂದು ಮೇಳ, ಅಂತಾರಾಷ್ಟ್ರೀಯ ಮೇಳ, ಕಳೆದ ಎಲ್ಲ ಮೇಳದಲ್ಲಿ ನಮ್ಮ ಆರ್ಗ್ಯಾನಿಕ್, ಸಾವಯವ ಮತ್ತು ಸಿರಿಧಾನ್ಯಕ್ಕೆ ಒತ್ತು ಕೊಡ್ತಕ್ಕಂಥದ್ದು ಮತ್ತು ಅದನ್ನು ಪ್ರೊಡಕ್ಷನ್ ಹೆಚ್ಚು ಮಾಡ್ತಕ್ಕಂಥದ್ದು, ಮಾರ್ಕೆಟನ್ನು ಕನೆಕ್ಟ್ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚು ನಾವು ಕನೆಕ್ಟ್ ಮಾಡಿದ್ರೆ ಈ ಒಂದು ಮೇಳ ಅಗ್ರಿಕಲ್ಚರಿಸ್ಟ್ ಅಂದರೆ ಕೃಷಿಕರಿಗೆ ಯಾವ ರೀತಿ ಕೃಷಿಯನ್ನು ಇವತ್ತಿನ ಒಂದು ಹವಾಮಾನದ ಒಂದು ವ್ಯತ್ಯಾಸದ ಮಧ್ಯದಲ್ಲೂ ಕೃಷಿಯನ್ನು ನಾವು ಸಸ್ಟೈನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೃಷಿ ಇಲಾಖೆಯಿಂದ ಎಲ್ಲ ಬರುವ ರೈತರಿಗೆ ಕೊಡ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ನಾವು ಲ್ಯಾಂಡ್ ರೇಸಿಂದ ಹಿಡಿದು ಸಾಕಷ್ಟು ಮಾಡ್ತಕ್ಕಂಥ ಮತ್ತು ಬೈ ಪ್ರಾಡಕ್ಟ್ ಮಾಡ್ತಕ್ಕಂಥ ಆರ್ಗ್ಯಾನಿಕ್ಕು, ತಂತ್ರಜ್ಞಾನ, ಟೆಕ್ನಾಲಜಿ, ಯಂತ್ರೋಪಕರಣ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಜೊತೆಗೆ ಒಂದು ಪ್ರೊಸೆಸಿಂಗು ಮತ್ತು ವ್ಯಾಲ್ಯೂ ಎಡಿಷನ್ನು, ಮಾರ್ಕೆಟಿಂಗು ಮತ್ತು ಆ ಬ್ಯಾಂಕಿನ ಸಾಲವನ್ನು ಯಾವ ರೀತಿ ಪಡಿಬಹುದು ಅನ್ನೋದ್ರ ಬಗ್ಗೆ ಕೆಲವೇ ನಿಮಿಷಗಳಲ್ಲಿ ಒಬ್ಬ ರೈತನಿಗೆ, ಒಬ್ಬ ಯುವಕನಿಗೆ ನಮ್ಮ ಒಳಗಡೆ ಇರ್ತಕ್ಕಂಥ ಸ್ಟಾಲ್ನಲ್ಲಿ ನಿಮ್ಮ ಬೆಳೆದಿರ್ತಕ್ಕಂಥ ಪದಾರ್ಥಗಳನ್ನ ಯಾವ ರೀತಿ ಬ್ರ್ಯಾಂಡನ್ನು ಮಾಡ್ಬೋದು, ಯಾವ ರೀತಿ ನೀವು ಮಾರ್ಕೆಟಿಂಗ್ಗೆ ಹೋಗ್ಬೋದು ಅನ್ನೋದನ್ನು ಒಂದು 6-7 ನಿಮಿಷದಲ್ಲಿ ನಿಮಗೆ ಒಬ್ಬರಿಗೆ ಪೂರ್ಣ ಮಾಹಿತಿಯನ್ನು ಕಲಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹ ನಾವು ಮಾಡಲಾಗಿದೆ. ಟೋಟಲಿ ಒಟ್ಟಾರೆ ರೈತರು ಉದ್ಯಮಿ ಆಗಬೇಕು, ಕೃಷಿ ನಂತರ ಏನು ಅನ್ನೋವಂಥದ್ದು. ಇವತ್ತು 100 ರೂಪಾಯಿ ಮಾಡ್ತಕ್ಕಂಥ ಒಂದು ರಾಗಿ ಜೋಳವನ್ನು ನೀವು ಈ ಪ್ರೊಸೆಸಿಂಗು, ಮಾರ್ಕೆಟಿಂಗು, ಬ್ರ್ಯಾಂಡಿಂಗ್ ಮಾಡಿದ್ರೆ 400ರಿಂದ 500 ರೂಪಾಯಿನ ನೀವು ಪಡೀಲಿಕ್ಕೆ ಅವಕಾಶ ಆಗುತ್ತೆ. ಅದು ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ನೇರವಾಗಿ ನೀವು ಬೆಳೆದಂಥದ್ದನ್ನು ಮಾರ್ಕೆಟಿಗೆ ಕೊಡೋದಕ್ಕಿಂತ ನೀವು ಪ್ರೊಸೆಸಿಂಗ್ ಮಾಡ್ತಕ್ಕಂಥದ್ದು, ಬ್ರ್ಯಾಂಡಿಂಗ್ ಮಾಡ್ತಕ್ಕಂಥದ್ದು, ಇದನ್ನು ನೀವು ಕಲ್ತ್ಕೊಂಡ್ರೆ, ಅಳವಡಿಸ್ಕೊಂಡ್ರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೌಲಭ್ಯವನ್ನು ಪಡ್ಕೊಂಡು ನೀವು ಆರ್ಥಿಕತೆಯಲ್ಲಿ ಬಲಿಷ್ಠ ಆಗಲಿಕ್ಕೆ, ಸಬಲೀಕರಣ ಆಗಲಿಕ್ಕೆ, ಸಕ್ಸಸ್ ಆಗಲಿಕ್ಕೆ ಕಾರಣ ಆಗುತ್ತೆ.